ನಮಸ್ಕಾರ. ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ಥ್ಯಾಂಕ್ ಯು ಇರಾನ್, ಥ್ಯಾಂಕ್ ಯು ಇರಾನ್, ಥ್ಯಾಂಕ್ ಯು ಇರಾನ್ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪೋಸ್ಟ್ ಹಾಕೊಂಡಿದ್ದಾರೆ. ಇದರ ಅರ್ಥ ಏನು, ಯಾವ ಹಿನ್ನೆಲೆಯಲ್ಲಿ, ಏನಾಯ್ತು ಇದ್ದಕ್ಕಿದ್ದ ಹಾಗೆ? ಯಾಕಂದ್ರೆ ಇರಾನ್ ಅನ್ನ ಮುಗಿಸಿ ಬಿಡ್ತೀನಿ, ಇರಾನ್ ಮೇಲೆ ದಾಳಿ ಮಾಡ್ತೀನಿ, ಸರ್ವನಾಶ ಮಾಡ್ತೀನಿ ಅಂತ ಹೇಳ್ತಿದ್ದಂತಹ ವ್ಯಕ್ತಿ, 24 ಗಂಟೆಗಳ ಹಿಂದೆಯೂ ಸಹ ಎಚ್ಚರಿಕೆ ಕೊಟ್ಟಂತಹ ವ್ಯಕ್ತಿ ದಿಢೀರ್ ಅಂತ ಇರಾನ್ ಕುರಿತಾಗಿ ಇಷ್ಟು ಪ್ರೀತಿ, ಇಷ್ಟು ಹೊಗಳಿಕೆ, ಬೇರೆ ಒಂದು ಹೇಳಿಕೆಯಲ್ಲಿ ಹೊಗಳಿಕೆ, ಒಂದು ಪೋಸ್ಟ್ ಅಲ್ಲಿ ಥ್ಯಾಂಕ್ ಯು. ಏನಾಯ್ತು ಇದ್ದಕ್ಕಿದ್ದ ಹಾಗೆ? ಅಮೆರಿಕ ಇರಾನ್ಗೆ ಶರಣಾಗೋಯ್ತಾ? ಯಾವ ಒತ್ತಡಕ್ಕೆ? ಏನಾಯ್ತು ಎಲ್ಲವನ್ನು ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ನಿಮಗೆ ಗೊತ್ತಿದ್ರೆ, ಯಾವಾಗ ವೆನಿಸ್ವೇಲಾದ ಅಧ್ಯಕ್ಷರನ್ನ ಅಮೆರಿಕ ಹೊತ್ಕೊಂಡು ಹೋಯ್ತು, ಆ ಸನ್ನಿವೇಶದಿಂದ ಹಿಡಿದು ಇಲ್ಲಿಯವರೆಗೆ ಇರಾನ್ ಮೇಲೆ ಅಮೆರಿಕ ಆವಾಜ್ ಮೇಲೆ ಆವಾಜ್ ಹಾಕ್ತಿದೆ. ದಾಳಿ ಮಾಡ್ತೀವಿ, ನಿಮ್ಮನ್ನ ಮುಗಿಸ್ಬಿಡ್ತೀವಿ, ನಿಮ್ಮಲ್ಲಿಯೂ ಸಹ ಸರ್ಕಾರ ಬದಲಾವಣೆ ಆಗಬೇಕು, ಆಡಳಿತ ಬದಲಾವಣೆ ಆಗಬೇಕು, ಅದನ್ನ ನಾವು ಮಾಡಿಯೇ ತೀರ್ತೀವಿ ಅಂತ ಬೆದರಿಕೆಯನ್ನ ಹಾಕೊಂಡು ಬರ್ತಿದೆ. ಆ ಬೆದರಿಕೆಗೆ ಅನುಗುಣವಾಗಿ ಇದ್ದಕ್ಕಿದ್ದ ಹಾಗೆ ಇರಾನ್ನಲ್ಲಿ ಒಂದಷ್ಟು ಜನ ಬೀದಿಗೆ ಬಂದು ಪ್ರತಿಭಟನೆಗಳನ್ನ ಮಾಡಿದ್ರು. ಪ್ರತಿಭಟನೆಗಳು ಹಿಂಸಾತ್ಮಕ ರೂಪ ಪಡ್ಕೊಂಡು ಹಿಂಸೆಯಲ್ಲಿ ಅಥವಾ ಪೊಲೀಸಿನ ಗೋಲಿಬಾರ್ನಲ್ಲಿ, ಹಿಂಸಾಚಾರದಲ್ಲಿ ಎಲ್ಲ ಒಟ್ಟಾರೆಯಾಗಿ ಸರ್ಕಾರ ಹೇಳ್ತಿದೆ 60-70 ಜನ ಸತ್ತು ಹೋಗಿದ್ದಾರೆ ಅಂತ, ಕೆಲವರು ಹೇಳ್ತಿದ್ದಾರೆ 2,000 ಜನ ಅಂತ, ಕೆಲವರು ಹೇಳ್ತಿದ್ದಾರೆ 4,000 ಜನರನ್ನ ಕೊಂದು ಹಾಕಿದ್ದಾರೆ, ಇನ್ನೂ ಕೆಲವರು ಹೇಳ್ತಿದ್ದಾರೆ ಅದು 12-13 ಸಾವಿರದಲ್ಲಿದೆ ಸಾವಿನ ಸಂಖ್ಯೆ ಅಂತ. ಈ ನಡುವೆ ದಿನ ಬೆಳಗಾದ್ರೆ ಇರಾನ್ ವಿರುದ್ಧ ವಾಗ್ದಾಳಿ ನಡೆಸ್ತಾ ಇರುವಂತಹ ಅಮೆರಿಕ, ಡೊನಾಲ್ಡ್ ಟ್ರಂಪ್ ಪಕ್ಕಾ ಹೇಳ್ತಾ ಇರೋದು, ನಾವು ದಾಳಿ ಮಾಡ್ತೀವಿ, ಎನಿ ಮೂಮೆಂಟ್ ವಿ ವಿಲ್ ಅಟ್ಯಾಕ್, ಯಾವುದೇ ಕ್ಷಣ ನಾವು ದಾಳಿ ಮಾಡ್ತೀವಿ, ನೋಡ್ತಾ ಇರಿ ನಿಮ್ಗೆ. ಆ ನಡುವೆ ಇರಾನ್ ಆರೋಪಗಳನ್ನ ಮಾಡ್ತು. ಏನಂತ? ಇದೆಲ್ಲವೂ ಸಹ ಪ್ರತಿಭಟನೆಗಳು ನನ್ನ ದೇಶದ ಜನ ಮಾಡ್ತಿಲ್ಲ, ಈ ದೇಶದ ವಿರುದ್ಧ ಇರುವಂತಹ ಕೆಲವರು ಮಾಡ್ತಿರೋದು. ಅವರು ವಿದೇಶಿ ಶಕ್ತಿಗಳ ಜೊತೆ ಕೈ ಜೋಡಿಸಿ, ಅಮೆರಿಕ ಜೊತೆ ಕೈ ಜೋಡಿಸಿ, ಅವರ ಲಾಲಸೆಗೆ, ಆಸೆಗೆ, ದುಡ್ಡಿಗೆ, ಇನ್ಯಾವುದಕ್ಕೋ ಇಲ್ಲಿ ಪ್ರತಿಭಟನೆಗಳನ್ನ ಮಾಡ್ತಿದ್ದಾರೆ. ಅಂಥವರನ್ನ ಹುಡುಕಿ ಹುಡುಕಿ ನೇಣಿಗೆ ಹಾಕ್ತೀವಿ, ಮರಣದಂಡನೆ ಕೊಡ್ತೀವಿ ಅಂತ ಖಾಮಿನೈ, ಇರಾನ್ನ ಅಧ್ಯಕ್ಷರು ಮತ್ತು ಇರಾನ್ನ ಮುಖ್ಯಸ್ಥರಾಗಿರುವಂತಹ ಖಾಮಿನೈ ಅವರು ಒಂದು ಎಚ್ಚರಿಕೆಯನ್ನ ಕೊಟ್ಟರು. ಆ ಎಚ್ಚರಿಕೆಯ ನಂತರ ಅಮೆರಿಕ ಇನ್ನೂ ಉಗ್ರವಾಗೋಯ್ತು. ಹೇಳ್ತು, ನೀವು ಒಬ್ಬ ವ್ಯಕ್ತಿಯನ್ನ ನೇಣು ಹಾಕಿದ್ರು ಸಹ ಪ್ರತಿಭಟನಾಕಾರರನ್ನ ನಾವು ದಾಳಿ ಮಾಡೋದು ಖಚಿತ, ನಾವು ದಾಳಿ ಮಾಡ್ತೀವಿ ಅಂತ. ಆಮೇಲೆ ಅಮೆರಿಕ ಹೇಳ್ತು, 800 ಜನರ ಪಟ್ಟಿ ಮಾಡಿ ಇಟ್ಕೊಂಡಿದ್ದಾರೆ, ಬಂಧಿಸಿಟ್ಟಿದ್ದಾರೆ. ಆ 800 ಜನರನ್ನ ಮರಣದಂಡನೆಗೆ ಗುರಿಪಡಿಸೋದಕ್ಕೆ ಇರಾನ್ ಪ್ಲಾನ್ ಮಾಡ್ತಿದೆ. ಅದೇನಾದ್ರೂ ನಡೆದ್ರೆ ನಾವು ದಾಳಿ ಮಾಡ್ತೀವಿ ಅಂತ ಅಮೆರಿಕ ಮತ್ತೆ ಹೇಳ್ತು ಕಳೆದ 24 ಗಂಟೆಗಳಲ್ಲಿ. ಆದ್ರೆ ಇದ್ದಕ್ಕಿದ್ದ ಹಾಗೆ ಇವತ್ತು ಅಮೆರಿಕದ ಡೊನಾಲ್ಡ್ ಟ್ರಂಪ್ ಇರಾನ್ ಸೇನೆಯನ್ನ ಹೊಗಳುತ್ತಾ ಇದ್ರು ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ. ಖಾಸಿಂ ಸುಲೈಮಾನಿ ಅಂತ ಒಬ್ಬರಿದ್ರು, ಕಳೆದ ಬಾರಿ ಇಸ್ರೇಲ್ ಜೊತೆ ಕಾಳಗದ ಸಂದರ್ಭದಲ್ಲಿ ಪ್ರಾಣ ಕಳ್ಕೊಂಡಂತಹ ಕಮಾಂಡರ್, ಇರಾನ್ನ ಕಮಾಂಡರ್. ಆ ವ್ಯಕ್ತಿಯ ಹೆಸರನ್ನ ತಗೊಂಡು ಬಂದ್ರು ಡೊನಾಲ್ಡ್ ಟ್ರಂಪ್. ಆ ವ್ಯಕ್ತಿಯ ಹೆಸರನ್ನ ತಗೊಂಡು ಬಂದು, ಆ ವ್ಯಕ್ತಿ ಈಗ ಬದುಕಿದ್ದಿದ್ದರೆ ನಾವು ಇಷ್ಟು ಸಫಲರಾಗ್ತಿರ್ಲಿಲ್ಲ ಅಂತ ಹೇಳ್ಬಿಟ್ರು. ಅಂದ್ರೆ ಆ ಸುಲೈಮಾನಿ ಅಷ್ಟು ಶಕ್ತಿಯುತವಾದಂತಹ ಅಥವಾ ಅಷ್ಟು ಇಂಪಾರ್ಟೆಂಟ್ ವ್ಯಕ್ತಿ ಇರಾನ್ಗೆ. ಅವರು ಬದುಕಿದ್ರೆ ಸಫಲ, ಯಾವ ವಿಚಾರಕ್ಕೆ ಸಫಲ ಆಗ್ತಿರ್ಲಿಲ್ಲ ಅನ್ನೋದನ್ನ ಅವರು ಸ್ಪಷ್ಟಪಡಿಸಲಿಲ್ಲ. ಆದ್ರೆ ಎಲ್ರೂ ಲೆಕ್ಕಾಚಾರ ಹಾಕ್ತಿರೋದು, ಇರಾನ್ ಆರೋಪ ಮಾಡ್ತಿರುವಂತೆ ಇರಾನ್ ನಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆಗಳ ಹಿಂದೆ ಅಮೆರಿಕ ಇದೆ. ಅದರ ಸಕ್ಸಸ್ಗೆ ಸುಲೈಮಾನಿ ಇಲ್ಲದೆ ಇದ್ದಿದ್ದು ಅನುಕೂಲಕರವಾಯಿತು ಅನ್ನೋದು ಡೊನಾಲ್ಡ್ ಟ್ರಂಪ್ ಮಾತಿನ ಉದ್ದೇಶ, ಅರ್ಥ ಅಂತ ಕೆಲವರು ವ್ಯಾಖ್ಯಾನಿಸ್ತಾ ಇದ್ದಾರೆ. ಇದರ ನಡುವೆ ಇನ್ನೊಂದು ಪೋಸ್ಟ್, ಸೋಷಿಯಲ್ ಮೀಡಿಯಾ ಪೋಸ್ಟ್ ಬಂತು ಡೊನಾಲ್ಡ್ ಟ್ರಂಪ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಇರಾನ್ಗೆ. ಯಾಕೆ ಅಂತ ಕೇಳಿದಾಗ ಪತ್ರಕರ್ತರು ಕೇಳ್ತಾರೆ, ಯಾಕೆ ಅಂದ್ರೆ ನನಗೆ ಮನವರಿಕೆ ಆಯ್ತು, ನಾನು ಹಾಕಿದ್ದೀನಿ, ಥ್ಯಾಂಕ್ ಯು ಅಂತ ಹಾಕಿದ್ದೀನಿ. ಯಾಕೆ ಅಂದ್ರೆ 800 ಜನರ ಮರಣದಂಡನೆಯನ್ನ ಇರಾನ್ ಮಾಡ್ತಿಲ್ಲ, ಇರಾನ್ ಅದನ್ನ ಪಕ್ಕಕ್ಕಿಟ್ಟಿದೆ, ರದ್ದು ಮಾಡಿದೆ, ಹಾಗಾಗಿ ಅವರಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ನಾನು ಅಂತ. ಆಮೇಲೆ ಇನ್ನೊಂದು ಆರೋಪ ಕೇಳಿ ಬಂದಿದ್ದು, ಅಮೆರಿಕ ಈ ರೀತಿ ಶರಣಾಗುವ ರೀತಿಯ ಧ್ವನಿಗೆ ಬಂದಿರೋದು ಅಥವಾ ಯುದ್ಧದಿಂದ ಹಿಂದೆ ಸರಿತಾ ಇರುವಂತಹದ್ದು ಗಲ್ಫ್ ರಾಷ್ಟ್ರಗಳ ಒತ್ತಡದ ಕಾರಣಕ್ಕೆ, ಅರಬ್ ರಾಷ್ಟ್ರಗಳ ಒತ್ತಡದ ಕಾರಣಕ್ಕೆ. ಅರಬ್ ರಾಷ್ಟ್ರಗಳು ಹೇಳ್ತಾ ಇದ್ದಾವೆ, ಅಮೆರಿಕ ನೀನು ದಾಳಿ ಮಾಡಿದ್ರೆ ನಿನ್ನ ಮೇಲೆ ದಾಳಿ ಮಾಡುವ ಶಕ್ತಿ ಇರಾನ್ಗೆ ಇಲ್ಲದೆ ಇರಬಹುದು, ಆದ್ರೆ ಅವರು ನಮ್ಮನ್ನ ನಾಶ ಮಾಡ್ತಾರೆ, ಇರಾನ್ ಅವರು, ನಾವು ಪಕ್ಕದಲ್ಲಿ ಇದೀವಿ, ನಮ್ಮ ಮೇಲೆ ಬಾಂಬ್ ಬೀಳುತ್ತೆ ಅಂತ. ಇಸ್ರೇಲು ಹೆದರ್ಕೊಂಡಿರುತ್ತೆ. ಕಳೆದ ಬಾರಿನೇ ಟೆಸ್ಟ್ ಆಗಿದೆ ಇಸ್ರೇಲ್ಗೆ, ಇರಾನ್ನ ಶಕ್ತಿ ಏನು, ಎಷ್ಟು ಬಾಂಬುಗಳನ್ನ ಇಸ್ರೇಲ್ ನೆಲದ ಮೇಲೆ ಹಾಕುವ ಶಕ್ತಿಯನ್ನು ಅದು ಹೊಂದಿದೆ ಅಂತ. ಸೊ ಅಲ್ಲಿಗೆ
ಗಲ್ಫ್ ರಾಷ್ಟ್ರಗಳ ಎಚ್ಚರಿಕೆ, ಗಲ್ಫ್ ರಾಷ್ಟ್ರಗಳು ಒಂದು ರೀತಿ ತೋರಿಸಿದಂತಹ ಭಯ, ಅದೆಲ್ಲವೂ ಸಹ ಅಮೆರಿಕ ಮೇಲೆ ಪ್ರಭಾವ ಬೀರದಂಗಿದೆ. ಯಾಕಂದ್ರೆ ಗಲ್ಫ್ ರಾಷ್ಟ್ರಗಳು ಅಮೆರಿಕದ ಗುಲಾಮರು, ಅದರಲ್ಲಿ ಎರಡು ಮಾತಿಲ್ಲ. ಯಾಕಂದ್ರೆ ಅಮೆರಿಕಗೆ ಎಲ್ಲ ರೀತಿಯಾದಂತಹ ವಾಯುನೆಲೆ, ಸೇನಾ ನೆಲೆ ಎಲ್ಲದಕ್ಕೂ ಜಾಗ ಕೊಟ್ಟಿದ್ದಾರೆ ಗಲ್ಫ್ ಅಲ್ಲಿ. ಅವರಿಗೆ ಪೂರ್ತಿ ಕೊಟ್ಟಿದ್ದಾರೆ. ಅಮೆರಿಕನ್ ಆರ್ಮಿ ಕಂಟ್ರೋಲ್ ಅಲ್ಲೇ ಅವ್ರು ಇರೋದು ಅಂತಲೇ ಹೇಳ್ಬೋದು. ಆ ಮಟ್ಟಕ್ಕೆ ಅವರು ಶರಣಾಗಿದ್ದಾರೆ. ಆದ್ರೆ ಈ ರೀತಿ ಹೇಳಿದಾರಲ್ಲ, ನೀವು ಯುದ್ಧ ಮಾಡಕ್ ಹೋದ್ರೆ ಅವ್ರು ನಮ್ಮನ್ನ ನಾಶ ಮಾಡ್ತಾರೆ ಇರಾನ್ ಅವರು ಅಂತ, ಅದು ಅಮೆರಿಕ ಮೇಲೆ ಒತ್ತಡ ಬಿದ್ದಂಗೆ ಕಾಣ್ತಿದೆ. ಆ ಪ್ರಶ್ನೆಯನ್ನು ಸಹ ಪತ್ರಕರ್ತರು ಕೇಳಿದ್ರು ಡೊನಾಲ್ಡ್ ಟ್ರಂಪ್ನ. ಗಲ್ಫ್ ರಾಷ್ಟ್ರಗಳ ಒತ್ತಡಕ್ಕೆ ಮಣಿತಾ ಇದ್ದೀರಾ? ಇಲ್ಲ 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 ಇಲ್ಲ, ಅಂಥದ್ದು ಏನು ಇಲ್ಲ, ನನಗೆ ಮನವರಿಕೆಯಾಗಿದೆ. 800 ಜನರನ್ನ ಅವರು ಮರಣದಂಡನೆಗೆ ಗುರಿಪಡಿಸ್ತಾ ಇಲ್ಲ ಅನ್ನೋ ಕಾರಣಕ್ಕಾಗಿ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಅಷ್ಟೇನೆ ಅಂತ ಹೇಳುವ ಮೂಲಕ ಡೊನಾಲ್ಡ್ ಟ್ರಂಪ್ ಸದ್ಯಕ್ಕಂತೂ ಯಾವುದೇ ಯುದ್ಧದ ಕಾರ್ಮೋಡ ಇಲ್ಲ, ಯುದ್ಧಕ್ಕೆ ನಾವು ಉತ್ಸುಕರಾಗಿಲ್ಲ ಅನ್ನುವಂತಹ ಮಾತುಗಳನ್ನ ಡೊನಾಲ್ಡ್ ಟ್ರಂಪ್ ಮೂಲಕನೇ ಹೇಳ್ದಂಗೆ ಆಯ್ತು ಅಮೆರಿಕ. ಈ ನಡುವೆ ಇರಾನ್ ಸಹ ಅದೇ ರೀತಿಯಾದಂತಹ ಮಾತುಗಳನ್ನು ಹೇಳಿದೆ. ಯುಎನ್ ಸಭೆಯಲ್ಲಿ ಅದು ಮಾತಾಡ್ತಾ, ಅದರ ರಾಯಭಾರಿ ಮಾತಾಡ್ತಾ ಹೇಳಿದ್ದಾರೆ, ನಮಗೆ ಯುದ್ಧ ಮಾಡಬೇಕು ಅನ್ನುವಂತಹ ಮನಸ್ಥಿತಿ ಏನಿಲ್ಲ, ಆದ್ರೆ ನಮ್ಮ ಮೇಲೆ ದಾಳಿ ಆದ್ರೆ ನಾವು ತಕ್ಕ ಪ್ರತ್ಯುತ್ತರವನ್ನ ಕೊಡ್ತೀವಿ ಅಂತ. ಅವರು ಸಹ ಟೋನ್ ಡೌನ್ ಆಗಿದ್ದಾರೆ, ಇವರು ಟೋನ್ ಡೌನ್ ಆಗಿದ್ದಾರೆ. ಆ ಮೂಲಕ ಒಂದು ಆಶ್ಚರ್ಯಕರವಾದಂತಹ ಬೆಳವಣಿಗೆ. ಡೊನಾಲ್ಡ್ ಟ್ರಂಪೇ ಥ್ಯಾಂಕ್ಸ್ ಹೇಳ್ತಾ ಇರೋದು ಇರಾನ್ಗೆ, ಮತ್ತು ಇರಾನ್ ಸೇನೆಯ ಕಮಾಂಡರ್ನ ಹೊಗಳ್ತಾ ಇರುವಂತಹದ್ದು. ಯುದ್ಧ ಸರಿದಿದೆ ಪಕ್ಕಕ್ಕೆ ಸದ್ಯಕ್ಕೆ ಅನ್ನುವಂತಹ ಸೂಚನೆಗಳನ್ನ ಕೊಡ್ತಾ ಇದೆ. ಮುಂದಕ್ಕೇನಾಗುತ್ತೆ ಹೇಳಕ್ಕಾಗಲ್ಲ. ಯಾಕಂದ್ರೆ ಒಂದು, ಇರಾನ್ ಮತ್ತು ಅಮೆರಿಕ ನಡುವಿನ ಸಂಬಂಧಗಳು ಯಾವತ್ತೂ ಸಹ ಸ್ಥಿರ ಅಲ್ಲ. ಎರಡನೇದು, ಡೊನಾಲ್ಡ್ ಟ್ರಂಪ್ ಮನಸ್ಥಿತಿಯು ಸಹ ಸ್ಥಿರ ಅಲ್ಲ. ಯಾವಾಗ ಬೇಕಾದ್ರೂ ಏನು ಬೇಕಾದ್ರೂ ಆಗಬಹುದು. ಹಾಗಾಗಿ ಸದ್ಯಕ್ಕೆ ಅಂತ ಮಾತ್ರ ಹೇಳಬೇಕು, ಸದ್ಯಕ್ಕೆ ಯುದ್ಧದ ಪರಿಸ್ಥಿತಿ ತಿಳಿಯಾಗಿದೆ ಅಷ್ಟನ್ನ ಹೇಳ್ಕೋಬಹುದು ಅಷ್ಟೇ. ಸೊ ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.